ಕಾಲ್ ಮಾಡಿ ವೋಟ್ ಮಾಡಿ ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ನಡೀತಾ ಇದೆ। ಇವತ್ತಿನ ಕ್ಷೇತ್ರ 9:30ಕ್ಕೆ ಆರಂಭ ಆಗುತ್ತೆ ಪವರ್ ಟಿವಿಯ ಮೆಗಾ ಸಮೀಕ್ಷೆ। ಹಾಸನ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆ ಈಗ ನಡೀತಾ ಇದೆ 9:30ರಿಂದ 1:30ರವರೆಗೂ ಕೂಡ। ಸದ್ಯಕ್ಕೆ ಬರ್ತಾ ಇರುವಂತ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ವಿ। ಕಾಂಗ್ರೆಸ್ ಜೊತೆಗೆ ಜೆಡಿಎಸ್ ಮಧ್ಯೆ ಸಮಬಲದ ಹೋರಾಟ। ಕಾಂಗ್ರೆಸ್ ಕಡುಗಲಿ ಶ್ರೇಯಸ್ ಪಟೇಲ್ ಪಾರುಪತ್ಯನ ಈ ಬಾರಿ ಅಥವಾ ಪ್ರಜ್ವಲ್ ರೇವಣ್ಣ ಮತ್ತೆ ಗೆದ್ದು ಬೀಗ್ತಾರ? 9:30ರಿಂದ 1:30ರವರೆಗೂ ಕೂಡ ಸಮೀಕ್ಷೆ ನಡೆಯುತ್ತೆ। ನಿಮ್ಮ ಆಯ್ಕೆ ಯಾರು? ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ, ನಿಮ್ಮ ಆಯ್ಕೆ ಯಾರು? ಕರೆ ಮಾಡಿ ತಿಳಿಸಿ। ಕರೆ ಮಾಡಬೇಕಾಗಿರುವಂತ ನಂಬರ್ ಅನ್ನ ಕೂಡ ನೋಟ್ ಮಾಡ್ಕೊಳ್ಳಿ। ಕರೆ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಬಹುದು। ಯಾರಾಗಬೇಕು ನಿಮ್ಮ ಸಂಸದರು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕ್ಷೇತ್ರ, ಈ ಕ್ಷಣದ ಕ್ಷೇತ್ರ 9:30ರಿಂದ 1:30ರವರೆಗೂ ಕೂಡ ನಡೆಯುವಂಥ ಮೆಗಾ ಸಮೀಕ್ಷೆಯ ಕ್ಷೇತ್ರ, ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂಥ ಹಾಸನ ಕ್ಷೇತ್ರ। 08069205999 ಈ ನಂಬರ್ಗೆ ಕರೆಯನ್ನ ಮಾಡಿ ನಿಮ್ಮ ಆಯ್ಕೆ ಯಾರು ಅನ್ನೋದನ್ನ ತಿಳಿಸಿ। ಮೆಗಾ ಸರ್ವೆಯನ್ನ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ। ಇವತ್ತಿನ ಕ್ಷೇತ್ರ ಹಾಸನ, ಇಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸಂಸದರು, ಶ್ರೇಯಸ್ ಪಟೇಲ್ ರೇವಣ್ಣ ಕುಟುಂಬದ ವಿರುದ್ಧ ಬಹಳ ಹಿಂದಿನಿಂದಲೂ ಕೂಡ ಕಿಡಿಕಾರ್ತಾ ಬಂದಂಥವರು, ತಮ್ಮದೇ ಆದಂಥ ವರ್ಚಸ್ಸನ್ನು ಕೂಡ ಹೊಂದಿದ್ದಾರೆ। ಯಾರಾಗಬೇಕು ಈ ಬಾರಿ ನಿಮ್ಮ ಕ್ಷೇತ್ರದ ಸಂಸದರು, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನ್ನುವಂಥದ್ದನ್ನು ನೀವು ಕರೆ ಮಾಡಿ ತಿಳಿಸ್ಬೋದು। ಸದ್ಯದ ಟ್ರೆಂಡಿಂಗ್ ಅನ್ನು ಕೂಡ ಗಮನಿಸ್ತಾ ಇದ್ದೀವಿ। ಎಲೆಕ್ಷನ್ ಟ್ರೆಂಡಿಂಗ್ ಹಾಸನ 50-50 ಸಮಬಲದ ಹೋರಾಟವನ್ನು ಎರಡೂ ಪಕ್ಷಗಳು ಕೂಡ ನಡೆಸ್ತಾ ಇದೆ। ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಸೆಂಟರ್ನಿಂದ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ರಜನಿ ಜಾಯ್ನ್ ಆಗ್ತಾ ಇದ್ದಾರೆ। ರಜನಿ, ಸದ್ಯದ ಟ್ರೆಂಡ್ ಸಮಬಲದ ಹೋರಾಟ ಅಂತ ಹೇಳ್ತಾ ಇದೆ। ಈ ಬಾರಿ ಶ್ರೇಯಸ್ ಪಟೇಲ್ ಇರೋದು, ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣ, ಇವರಿಬ್ಬರ ವರ್ಚಸ್ಸನ್ನ ಗಮನಿಸಿದ್ರು ಕೂಡ ಈ ಬಾರಿ ಸಮಬಲದ ಹೋರಾಟವನ್ನು ಎಕ್ಸ್ಪೆಕ್ಟ್ ಮಾಡಲಾಗಿತ್ತು। ಏನೇನು ಡೀಟೇಲ್ಸ್ ಇದೆ? ಎಸ್, ಸಮಬಲದ ಹೋರಾಟ ಸದ್ಯಕ್ಕೆ ನಡೀತಾ ಇದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅಂತ। ಇನ್ನು ಹಾಸನ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ, ಈ ಕ್ಷೇತ್ರ ಬಹಳ ಕುತೂಹಲ ಜೊತೆಗೆ ಶಕ್ತಿ ಕೇಂದ್ರವಾಗಿ ಈ ಲೋಕಸಭಾ ಕ್ಷೇತ್ರ ಮಾರ್ಪಟ್ಟಿರುವಂಥದ್ದು। ಕಾರಣ, ಇಬ್ಬರು ಹಿರಿಯ ರಾಜಕಾರಣಿಗಳ ಮೊಮ್ಮಕ್ಕಳು ಇಲ್ಲಿ ಸ್ಪರ್ಧೆಗೆ ಇಳಿದಿರುವಂಥದ್ದು। 1999ರಲ್ಲಿ ದೇವೇಗೌಡರು ಹಾಗೂ ಪುಟ್ಟಸ್ವಾಮಿ ಗೌಡ ಅವರು ಸ್ಪರ್ಧೆ ಮಾಡ್ತಾರೆ। ಆ ಚುನಾವಣೆಯಲ್ಲಿ ಪುಟ್ಟಸ್ವಾಮಿ ಗೌಡ ಅವರು ಜಯಬೇರಿಯನ್ನು ಬಾರಿಸ್ತಾರೆ। ಆ ಪುಟ್ಟಸ್ವಾಮಿ ಗೌಡ ಅವರ ಮೊಮ್ಮಗ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿ ಇಲ್ಲಿ ಮುಖಾಮುಖಿ ಆಗ್ತಾ ಇರೋದು ಇನ್ನಷ್ಟು ಕುತೂಹಲಕ್ಕೆ ಈ ಕ್ಷೇತ್ರ ಕಾರಣ ಆಗ್ತಾ ಇದೆ। ಇನ್ನು ದೇವೇಗೌಡರ ಭದ್ರಕೋಟೆ, ಜೆಡಿಎಸ್ನ ಭದ್ರಕೋಟೆ ಅಂತ ಈ ಕ್ಷೇತ್ರವನ್ನ ಪರಿಗಣಿಸಬಹುದು। ಜೆಡಿಎಸ್ನ ಭದ್ರಕೋಟೆ ಆಗಿದೆ, ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಬಾರಿ ಲೋಕಸಭಾ ಚುನಾವಣೆಯನ್ನ ತೆಗೆದುಕೊಂಡಾಗ ಇಲ್ಲಿ ಜೆಡಿಎಸ್ ಜಯಬೇರಿಯನ್ನ ಬಾರಿಸಿರೋದು। ಅದರಲ್ಲೂ ದೇವೇಗೌಡರೇ ಇಲ್ಲಿ 5 ಬಾರಿ ಗೆಲುವನ್ನ ದಾಖಲಿಸಿದ್ದಾರೆ, ಸಂಸದರಾಗಿ ಆಯ್ಕೆಯಾಗಿ ಬಂದಿದ್ದಾರೆ, ಜೊತೆಗೆ ಪ್ರಧಾನಿಗಳು ಕೂಡ ಆಗಿದ್ದಂಥವ್ರು। ಹಾಗಾಗಿ ಈ ಕ್ಷೇತ್ರ ಈ ಬಾರಿ ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿದೆ। ಒಂದು, ಅವರ ಮೊಮ್ಮಗನ ಸ್ಪರ್ಧೆ, ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು, ಜೊತೆಗೆ ಶ್ರೇಯಸ್ ಪಟೇಲ್ ಅವರ ಸ್ಪರ್ಧೆ। ಇವರು ಕೂಡ ಮಾಜಿ ಸಂಸದ ಪುಟ್ಟಸ್ವಾಮಿ ಗೌಡ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ಯುವ ನಾಯಕ। ಇಬ್ಬರು ಯುವ ನಾಯಕರ ಕಾದಾಟ, ಹೋರಾಟ ಈ ಬಾರಿ ಕದನ ಕುತೂಹಲಕ್ಕೆ ಕಾರಣವಾಗಿದೆ ಹಾಸನ ಲೋಕಸಭಾ ಕ್ಷೇತ್ರ। ಸದ್ಯದ ಟ್ರೆಂಡ್ ಪ್ರಕಾರ ಇಲ್ಲಿ ಸಮಬಲದ ಹೋರಾಟ, ಇಬ್ಬರ ನಡುವೆ ಸಮಬಲದ ಹೋರಾಟ ನಡೀತಾ ಇದೆ। ಟ್ರೆಂಡ್ ಹೇಗೆ ಬೇಕಾದರೂ ಬದಲಾಗಬಹುದು, ಇನ್ನೂ ಕೂಡ ಸಮಯ ಇದೆ। ಮಧ್ಯಾಹ್ನ 1:30ರ ತನಕ ಕರೆ ಮಾಡೋದಕ್ಕೆ ಅವಕಾಶ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಿಗೆ। ಈ ಬಾರಿ ಯಾರಾಗಬೇಕು ನಮ್ಮ ಕ್ಷೇತ್ರಕ್ಕೆ ಸಂಸದರು ಅಂತ, ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ। ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಇದೆ। ಅಶ್ವಿನಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್।